ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಾಗೂ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಒಬ್ಬರು ಮನವಿ ಮಾಡಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಆಗಿದೆ ಎಂದು ಏನಕ್ಕೋಸ್ಕರ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಾಗೂ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಒಬ್ಬರು ಮನವಿ ಮಾಡಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಆಗಿದೆ ಎಂದು ಏನಕ್ಕೋಸ್ಕರ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಾಗೂ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಒಬ್ಬರು ಮನವಿ ಮಾಡಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಆಗಿದೆ ಎಂದು ಏನಕ್ಕೋಸ್ಕರ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಾಗೂ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಒಬ್ಬರು ಮನವಿ ಮಾಡಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಆಗಿದೆ ಎಂದು ಏನಕ್ಕೋಸ್ಕರ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅಸಹಜ ಸಾವು ಕೇಸ್.
ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಾಗೂ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರಿಗೆ ಒಬ್ಬರು ಮನವಿ ಮಾಡಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಆಗಿದೆ ಅಂದು ಏನಕ್ಕೋಸ್ಕರ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅಸಹಜ ಸಾವು ಕೇಸ್. ಮೋದಿ ಸರ್ಕಾರದ ಮೊರೆ ಹೋದ ಕೇರಳ ಸಂಸದ. ಧರ್ಮಸ್ಥಳ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಲು ವೇದಿಕೆ ಸಿದ್ಧವಾಗಿದೆ. ಕೊನೆಗೂ ಕೇರಳ ಅಖಾಡಕ್ಕೆ ಧುಮುಕಿದೆ. ಅಲ್ಲಿನ ಸಿಪಿಐ ಸಂಸದ ಪಿ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಹೆಣ ಹೂತಿದ್ದೇನೆ ಎಂದು ಸ್ವಚ್ಛತಾ ಕಾರ್ಮಿಕ ಹೇಳಿದ್ದಾನೆ. ಇದರೊಂದಿಗೆ ನಿರ್ಲಕ್ಷ್ಯ ಮಾಡಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಆದ್ದರಿಂದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ವೇದವಲ್ಲಿ ಎಂಬ ಶಾಲಾ ಶಿಕ್ಷಕಿಯನ್ನ ಸ್ನಾನಗೃಹದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. 1986ರಲ್ಲಿ ಯುವ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಮತ್ತು ಸ್ಥಳೀಯ ಕಮ್ಯುನಿಸ್ಟ್ ನಾಯಕನ ಮಗಳು ಪದ್ಮಲತಾರನ್ನ ಅಪಹರಿಸಿ ನೇತ್ರಾವತಿ ನದಿಯಲ್ಲಿ ಬೆತ್ತಲಾಗಿ ಎಸೆಯಲಾಗಿತ್ತು. 2004ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದರು. ತನಿಖೆ ನಡೆಸಲು ಯತ್ನಿಸಿದ ಸಿಬಿಐ ಉದ್ಯೋಗಿಯಾಗಿದ್ದ ಅವರ ತಾಯಿ ಮೇಲೆ ಹಲ್ಲೆ ಮಾಡಿ ಕೋಮಕ್ಕೆ ತಳ್ಳಿದರು. ಆದರೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. 2012ರಲ್ಲಿ ನಾರಾಯಣ್ ಮತ್ತು ಯಮುನಾ ಎಂಬ ಸಹೋದರ ಸಹೋದರಿಯನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಮನೆಯಲ್ಲಿ ಕೊಲ್ಲಲಾಯಿತು. ಇಬ್ಬರು ವೆಲ್ಕಮ್ ಬ್ಯಾಕ್. ಈಗ